ದೆಹಲಿಯ ಜಂತರ್ ಮಂತರ್ನಲ್ಲಿ ಉದ್ವಿಗ್ನ ಸ್ಥಿತಿ. ಮೆಟ್ರೋ ನಿಲ್ದಾಣ ಬಂದ್, ಫುಲ್ ಟ್ರಾಫಿಕ್ ಜಾಮ್. ಜಂತರ್ ಮಂತರ್ನಿಂದ 4 ಕಿಲೋಮೀಟರ್ ವರೆಗೆ ಟ್ರಾಫಿಕ್. ನೀವು ನಮ್ಮನ್ನ ತಡೆಯಬಹುದು, ಆಕ್ರೋಶವನ್ನಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಿಜೆಪಿ ಕೆಂಡಾಮಂಡಲ. 50,000ಕ್ಕೂ ಅಧಿಕ ಪ್ರತಿಭಟನಾಕಾರರು ಭಾಗಿ. ದೆಹಲಿಯಲ್ಲಿ ಜಂತರ್ ಮಂತರ್ ನಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಮೆಟ್ರೋ ನಿಲ್ದಾಣವನ್ನ ಬಂದ್ ಮಾಡಲಾಗಿದೆ. ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಗಲಾಟೆ ದೊಂಬಿಯನ್ನ ಎಬ್ಬಿಸ್ತಾ ಇದ್ದಾರೆ. ಸಂಸತ್ ಹೋಗಿ ಅಲ್ಲಿ ಮಾತಾಡ್ತೀವಿ, ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಸಿಜೆಪಿ ಪಕ್ಷ, ಸಿಜೆಪಿ ಸಂಸತ್ ಚಲೋವನ್ನ ಹುಟ್ಟು ಹಾಕೊಂಡಿದೆ. ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ. 10,000ಕ್ಕಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಅಲ್ಲಿ ಸೇರಿದ್ದಾರೆ. ನೋಡ್ತಾ ಇದ್ದೀರಾ ಈ ದೃಶ್ಯವನ್ನ ನೀವು. ಯೂತ್ಸ್ಗಳು ಯಾವ ರೀತಿಯಾಗಿ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಿ. ಇನ್ನು ಸಿಜೆಪಿ ಆಯೋಜನೆ ಮಾಡಿದ್ದಂತಹ ಪ್ರತಿಭಟನೆಯ ಮೆರವಣಿಗೆಯ ಸ್ಥಳದಲ್ಲಿ ಆಜಾದ್ ಸಮಾಜ್ ಪಾರ್ಟಿ ಕೂಡ ಅಧ್ಯಕ್ಷರು ಹಾಗೂ ಸಂಸದ ಚಂದ್ರಶೇಖರ್ ಆಜಾದ್ ಮತ್ತು ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಅವರು ಕೂಡ ಭಾಗವಹಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರಿಗೆ ಸಿಕ್ಕಾಪಟ್ಟೆ ವಾಗ್ವಾದಗಳಾಗಿದ್ದಾವೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಗ್ರ ಹೋರಾಟ. 50,000ಕ್ಕಿಂತಲೂ ಜಾಸ್ತಿ ಜನ ಭಾಗಿಯಾಗಿದ್ದಾರೆ. ಪಂಜಾಬ್ ರೈತರ ಬೆಂಬಲ ಕೂಡ ಇತ್ತು. ಲಾರಿಗಳಲ್ಲಿ ಕಲ್ಲು ತೆಗೆದುಕೊಂಡು ಬರಲಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಇದೆ. ದೇಶದಲ್ಲಿ ಅನೇಕ ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದಕ್ಕೆ ಕಾರಣ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ಸಿಜೆಪಿ ಪಕ್ಷದ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇದು ಪ್ರಶ್ನೆ ಪತ್ರಿಕೆ ಹಾಗೂ ಅಕ್ರಮಗಳನ್ನು ವಿರೋಧಿಸಿ ಮಾಡ್ತಾ ಇರುವಂತಹ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಎಷ್ಟು ಹೊತ್ತು ಅವ್ರನ್ನ ಅಲ್ಲೇ ಕೂರಿಸ್ಕೊಂಡು ಇಟ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರಿಂದ ಬೆಂಬಲ ಹೆಚ್ಚಾಯಿತು, ಪ್ರತಿಭಟನೆ ಕಾವು ಜಾಸ್ತಿ ಆಗ್ತಾ ಇದೆ.